ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ RCB ತಂಡ ಪಾಯಿಂಟ್ಸ್ ಟೇಬಲಲ್ಲಿ ಮೂರನೇ ಸ್ಥಾನಕ್ಕೆ ಕುಸಿದಿದೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಸತತವಾಗಿ 2 ಸೋಲುಗಳು. ಸೊ ನಿಜವಾಗ್ಲೂ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅದು ಹೋಮ್ ಗ್ರೌಂಡಲ್ಲೇ ಸೋತಿರುವಂಥದ್ದು ಸಿಕ್ಕಾಪಟ್ಟೆ ಒಂದು ಬೇಜಾರಾಗುವಂಥ ಸಂಗತಿ. ಅದು RCB ಟೀಮ್ಗಾದರೂ ಆಗಿರ್ಬೋದು, ಅಭಿಮಾನಿಗಳಾಗಿ ನಮಗೂ ಕೂಡ ಅಷ್ಟೇ ಬೇಜಾರಾಗುತ್ತೆ. ಯಾಕಂತಂದರೆ 2 ಪಂದ್ಯಗಳನ್ನು ಔಟ್ಸೈಡ್ ಹೋಮ್ ಏನಿದೆ ಗೆದ್ಕೊಂಡು ಬಂದು ಹೋಮಲ್ಲಿ 2 ಪಂದ್ಯಗಳು ಸೋಲ್ತಾರೆ ಅಂತಂದರೆ ನಿಜವಾಗ್ಲೂ ಹರ್ಟ್ ಆಗುವಂಥದ್ದು. ಜೊತೆಗೆ ಲಾಸ್ಟ್ ಮ್ಯಾಚ್ ಏನು UP ವಾರಿಯರ್ಸ್ ಎದುರುಗಡೆಗೆ ಸೂಪರ್ ಓವರಲ್ಲಿ ಸೋಲ್ತಾರೆ. ನಿಜವಾಗ್ಲೂ ನಾಚಿಕೆಗೇಡು ಆ್ಯಂಡ್ ವರ್ಸ್ಟ್ ಪರ್ಫಾರ್ಮೆನ್ಸ್ ಅಂತ ಅನಿಸುತ್ತೆ. ಬಾಲಿಂಗಲ್ಲಿ ತೊಗೊಳಕ್ಕೆ ಹೋದರೆ ಮುಖ್ಯವಾಗಿ ನಿಜವಾಗ್ಲೂ ವರ್ಸ್ಟ್. ಯಾಕಂದರೆ ಲಾಸ್ಟ್ ಓವರ್ 16-17 ರನ್ ಕೊಡ್ತಾರೆ ಅಂತಂದರೆ ಏನು ಹೇಳೋಣ ಗುರು. ಆ್ಯಂಡ್ ಫುಲ್ ಟಾಸ್ಗಳೆಲ್ಲ ಏನಕ್ಕೆ ಹಾಕ್ತಾರೆ. ಆ್ಯಂಡ್ ಸ್ಮೃತಿ ಮಂದಣ್ಣ ಅವರು ಸ್ವಲ್ಪ ಇನ್ನೂ ಸ್ಮಾರ್ಟಾಗಿ ಕ್ಯಾಪ್ಟನ್ಸಿ ಮಾಡಬೇಕಾಗುತ್ತೆ. ಯಾಕಂದರೆ ರೇಣುಕಾ ಸಿಂಗ್ ಅವ್ರಿಗೆ ಲಾಸ್ಟ್ ಓವರಲ್ಲಿ ಬೌಲಿಂಗ್ ಕೊಡುವಂಥದ್ದು ಎಲ್ಲೋ ರಾಂಗ್ ಆಯಿತು ಅಂತ ನನಗನ್ಸುತ್ತೆ. ಅವ್ರು ಏನೇ ಇದ್ರೂ ಕೂಡ ನನ್ನ ಪ್ರಕಾರ ಒಂದು 16-15 ಓವರ್ ಒಳಗಡೆ ಮುಗಿಸ್ಬಿಡ್ಬೇಕು. ಬೇರೆ ಯಾರನ್ನಾದರೂ ನೀವು ಇನ್ನೊಬ್ಬ ಬಾಲರ್ನ ತಗೊಳ್ಳೇಬೇಕು. ಅಟ್ಲೀಸ್ಟ್ ಇವಾಗಾದರೂ ಎಲಿಸಾ ಪೆರ್ರಿ ಅವರು ಬೌಲಿಂಗ್ ಮಾಡ್ತಿದ್ದಾರೆ. ಅವ್ರನ್ನ ನೀವು ಯೂಸ್ ಮಾಡ್ಕೊಳ್ಬೇಕು. ಯಾಕಂದರೆ ರೇಣುಕಾ ಸಿಂಗ್ ಸ್ವಿಂಗ್ ಇಲ್ಲ ಅಂತಂದರೆ ಅವ್ರ ಬೌಲಿಂಗಲ್ಲಿ ದಮ್ ಇರಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಅವ್ರನ್ನ ಡೆತ್ ಓವರ್ಸಲ್ಲಿ ಹಾಕಿಸದೇ ಇರೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಆ್ಯಂಡ್ ಇವತ್ತಿನ ಪಂದ್ಯ ಅದ್ರ ಬಗ್ಗೆ ಮಾತಾಡೋಣ, ಪ್ರಿವ್ಯೂ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಇವತ್ತು ಅಗೇನ್ ಸ್ಟಾರ್ಟಿಂಗ್ ಈ ಒಂದು 2025 WPL ಓಪನರ್ ಏನೇನಾಗಿತ್ತು RCB ವರ್ಸಸ್ ಗುಜರಾತ್ ಟೈಟನ್ಸ್. ಆ 2 ತಂಡಗಳು ಮತ್ತೆ ಮುಖಾಮುಖಿ ಆಗ್ತಿದ್ದಾವೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಆ್ಯಂಡ್ ಫಸ್ಟ್ ಮ್ಯಾಚಲ್ಲಿ ನಿಮ್ಗೆ ಗೊತ್ತಿರೋಂಗೆ ಆಲ್ರೆಡಿ ರೆಕಾರ್ಡ್ ಚೇಸ್ ಮಾಡಿದ್ರು ನಮ್ಮ ಒಂದು ಸಿಮ್ ಹಿಣಿಯರು ಅಂತಲೇ ಹೇಳ್ಬೋದಲ್ಲ ಅವರು. ಆ್ಯಂಡ್ ಬಟ್ ಇವಾಗ ಚೇಂಜಸ್ ಇದೆ. ಯಾಕಂದರೆ ಅವಾಗಿದ್ದಂಥ ಫಾರ್ಮ್ಗಳು ಇಲ್ಲ ಅಂತ ಅನಿಸುತ್ತೆ. ಬಟ್ ಕಮ್ ಬ್ಯಾಕ್ ಮಾಡಲೇಬೇಕು. 2 ಸೋಲುಗಳು, 2 ತಂಡಗಳು 2 ಸೋಲುಗಳನ್ನು ಕಂಡ್ಕೊಂಡು ಬರ್ತಿದ್ದಾವೆ. ಬಟ್ ಖಂಡಿತವಾಗ್ಲೂ RCBಗೆ ಇನ್ನೂ ಪೊಟೆನ್ಷಿಯಲ್ ಇದೆ. ಗೇಮ್ ಚೇಂಜ್ ಮಾಡಿ ಆ ಟೇಬಲ್ಸಲ್ಲಿ ಮೇಲೆ ಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅವರು ಅದನ್ನು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಫಸ್ಟ್ ಮ್ಯಾಚಲ್ಲಿ ನೀವು ತೊಗೊಳಕ್ಕೆ ಹೋದರೆ ಅಲ್ಲಿ ನಮ್ಮ ಪೆರ್ರಿ ಆದರೂ ಆಗಿರ್ಬೋದು, ಆ್ಯಂಡ್ ಇನ್ಕ್ಲೂಡಿಂಗ್ ರಿಚಾ ಘೋಷ್, ಕನಿಕಾ ಔಜ್ ಎಲ್ಲ ಸಖತ್ತಾಗಿ ಆಡಿದ್ರು. 201 ರನ್ನ ಚೇಂಜ್ ಮಾಡಿದರು. ಇವಾಗ ಚಿನ್ನಸ್ವಾಮಿನಲ್ಲೂ ಕೂಡ ಹೈ ಸ್ಕೋರಿಂಗ್ ಗೇಮ್ಗಳು ಆಗ್ತಿದೆ. ಅದನ್ನು ಯಾವ ರೀತಿಯಲ್ಲಿ ತೊಗೊತಾರೆ ಆ್ಯಂಡ್ ಆಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಆ್ಯಂಡ್ ಇಲ್ಲಿ ಇನ್ನೂ ನಮ್ಮ ಗುಜರಾತ್ ಗೈಡ್ಸ್ ಬಗ್ಗೆ ಮಾತಾಡೋದಾದರೆ ಅಲ್ಲಿ ಮೇನ್ ಬ್ಯಾಟಿಂಗ್ ಲೈನಪ್ಪೇ ತುಂಬ ಚೆನ್ನಾಗಿರುವಂಥದ್ದು. ಬಟ್ ಅಲ್ಲಿ ಜಾಸ್ತಿ ಜನ ಅಲ್ಲಿ ಅಂದರೆ ಪರ್ಫಾರ್ಮ್ ಮಾಡ್ತಾ ಇಲ್ಲ. 1 or 2 ಮೆಂಬರ್ಸ್ ಅಷ್ಟೇ ಪರ್ಫಾರ್ಮ್ ಮಾಡ್ತಿರೋವಂಥದ್ದು. ಅವ್ರನ್ನೇನಾದರೂ ವಿಕೆಟ್ ಎತ್ಬಿಟ್ರೆ ನಿಜವಾಗ್ಲೂ GG ತಂಡ ಮಕ್ಕಡೆ ಮಲ್ಕೊಂಡ್ಬಿಡುತ್ತೆ. ಒಂದು ಬೆತ್ ಮುನಿ, ಇನ್ನೊಂದು ಆಶೆ ಗಾರ್ಡ್ನರು. ಗಾರ್ಡ್ನರು ಆ್ಯಂಡ್ ಮಿಕ್ಕಿರೋಂತೆ ಕೆಳಗಡೆಗೆ ಡಾಟಿನ್ ಅವ್ರು 3 ಜನರು ಏನಾದರೂ ಎತ್ಬಿಟ್ರೆ ಖಂಡಿತವಾಗ್ಲೂ ಆ ತಂಡ ಬ್ಯಾಟಿಂಗಲ್ಲಿ ಮಕ್ಕಡೆ ಮಲಗೋದಂತೂ 100%. ಇವಾಗ ಲಾಸ್ಟ್ 2 ಮ್ಯಾಚಲ್ಲಿ ತೊಗೊಂಡ್ರು ಕೂಡ 130 ಕೂಡ ಅವರಿಗೆ ಅಂದರೆ ಬಾರ್ಡರ್ ಕ್ರಾಸ್ ಮಾಡೋಕ್ಕಾಗಿಲ್ಲ. 120 ಆ್ಯಂಡ್ 127 ರನ್ಗಳು ಮಾತ್ರ ಮಾಡಿದ್ದಾರೆ ಬ್ಯಾಟಿಂಗಲ್ಲಿ ತೊಗೊಳಕ್ಕೆ ಹೋದರೆ. ಆ್ಯಂಡ್ ಬಾಲಿಂಗಲ್ಲೂ ಕೂಡ ಅಷ್ಟೇ ಡೀಸೆಂಟ್ ಆಗಿದ್ದಾರೆ. ಅಂಥ ಒಂದು ಒಳ್ಳೆ ಬಾಲಿಂಗ್ ಏನಿಲ್ಲ ಅಲ್ಲಿ. ಅಲ್ಲಿ ನೋಡೋಕೆ ಹೋದರೆ ನೀವು ಬಾಲಿಂಗಲ್ಲಿ ಸಖತ್ತಾಗಿರುವಂಥ ಬಾಲಿಂಗ್ ಮಾಡೋವಂಥವ್ರು ಕೂಡ ಯಾರೂ ಇಲ್ಲ. ಅಗೇನ್ ಅಲ್ಲಿ ಪೂರ್ತಿ ಒಂದು ಜವಾಬ್ದಾರಿ ಅಲ್ಲಿ ಗಾರ್ಡನ್ನವ್ರ ಮೇಲೇ ಇದೆ. ಬ್ಯಾಟಿಂಗ್ ಆದರೂ ಆಗಿರ್ಬೋದು, ಬಾಲಿಂಗ್ ಆದರೂ ಆಗಿರ್ಬೋದು. ಅವ್ರ ಮೇಲೇ ಇದೆ. ಅವ್ರು ಪರ್ಫಾರ್ಮ್ ಮಾಡಿದ್ರೇ ತಂಡ ಪರ್ಫಾರ್ಮ್ ಮಾಡ್ತಾ ಬಿಟ್ಟರೆ, ಇಲ್ಲ ಅಂತಂದರೆ ಅವ್ರು ತುಂಬಾ ಸ್ಟ್ರಗಲ್ ಪಡ್ತಿದ್ದಾರೆ. ಇದನ್ನು ಯೂಸ್ ಮಾಡ್ಕೊಬೇಕಾದಂಥದ್ದು ನಮ್ಮ RCB ತಂಡ. ಆ್ಯಂಡ್ RCB ತಂಡದ ಬಗ್ಗೆ ಮಾತಾಡ್ತಾರೆ, ಇಲ್ಲಿ ಸಖತ್ತಾಗಿ ಫಾರ್ಮ್ ಇರುವಂಥದ್ದು ಎಲಿಸಾ ಪೆರ್ರಿ ಅವರು. ಅವ್ರು ಆಡಿರೋವಂಥ ರೇಂಜ್ಗೆ ನಿಜವಾಗ್ಲೂ 4 ಪಂದ್ಯಗಳನ್ನ ಗೆಲ್ಲಬೇಕಾಗಿತ್ತು. ಯಾಕಂದರೆ ಆಡಿರೋಂಥ 4 ಪಂದ್ಯಗಳಲ್ಲಿ 3 ಪಂದ್ಯದಲ್ಲಿ ಹಾಫ್ ಸೆಂಚುರಿ ದಾಟಿದ್ದಾರೆ. ಫಸ್ಟ್ ಮ್ಯಾಚಲ್ಲಿ 57 ಹೊಡಿದ್ದಾರೆ. ಆ್ಯಂಡ್ ಸೆಕೆಂಡ್ ಮ್ಯಾಚಲ್ಲಿ ನಾಟ್ಔಟ್ ಉಳ್ಕೊಂಡ್ರು. ಆ್ಯಂಡ್ 17 ಹೊಡೆದ್ಬಿಟ್ಟು ನಾಟ್ಔಟ್ ಉಳ್ಕೊಂಡ್ರು. ಅಲ್ಲಿ ಸ್ಮೃತಿ ಮಂದಣ್ಣ ಆ್ಯಂಡ್ ಅಲ್ಲಿ ವ್ಯಾಟ್ ಹಾರ್ಡ್ಸ್ ಅವರು ಸಖತ್ತಾಗಿ ಆಡಿದ್ರು. ಅಲ್ಲಿ ನಾಟ್ಔಟ್ ಹೊಡಿದ್ರ. ಆ್ಯಂಡ್ 3ನೇ ಮ್ಯಾಚಲ್ಲಿ ಮುಂಬೈ ವಿರುದ್ಧ 81 ಅಂತ ಅನಿಸುತ್ತೆ. 81 ರನ್ ಹೊಡಿತಾರೆ. ಅದಾದಮೇಲೆ 4ನೇ ಪಂದ್ಯದಲ್ಲಿ 90 ರನ್ ಹೊಡಿತಾರೆ. ಈ ಒಂದು ಮಟ್ಟಿಗೆ ಪರ್ಫಾರ್ಮ್ ಮಾಡ್ತಿದ್ದಾರೆ. ಆ್ಯಂಡ್ ಲಾಸ್ಟ್ ಮ್ಯಾಚಲ್ಲೂ ಕೂಡ ಬೌಲಿಂಗ್ ಕೂಡ ಮಾಡಿದ್ರು, ಒಂದು ವಿಕೆಟ್ ಕೂಡ ತೆಗೆದಿದ್ದಾರೆ. ಈ ಒಂದು ಮಟ್ಟಿಗೆ ಒಂದು ಪರ್ಫಾರ್ಮ್ ಮಾಡ್ತಿರ್ಬೇಕಾದ್ರೆ ಬೇರೆ ಒಂದು ಸ್ಪರ್ಧಿಗಳ ಆಟಗಾರರಿಂದ ಕೂಡ ಆ ರೀತಿಯಲ್ಲಿ ರನ್ಗಳು ಬರಬೇಕಾಗುತ್ತೆ. ಆ್ಯಂಡ್ ರಿಚಾ ಘೋಷ್ ಫಸ್ಟ್ ಮ್ಯಾಚಲ್ಲಿ ಆಡಿರೋಂಥದ್ದು ಬಿಟ್ಟರೆ ರನ್ಸ್ಗಳು ಬಂದಿಲ್ಲ. ಆ್ಯಂಡ್ ಸ್ಮೃತಿ ಮಂದಣ್ಣ ಕೂಡ ಅಷ್ಟೇ. ಫಸ್ಟ್ ಮ್ಯಾಚಲ್ಲಿ ಸ್ಟಾರ್ಟನ್ನು ತುಂಬ ಚೆನ್ನಾಗಿ ಕೊಟ್ಟರು. ಆ್ಯಂಡ್ 2ನೇ ಮ್ಯಾಚಲ್ಲಿ ಅದ್ಭುತವಾಗಿ ಆಡಿದ್ರು. 82 ರನ್ ಅನ್ಸುತ್ತೆ. ಅಲ್ಲಿ ಸಖತ್ತಾಗಿ ಆಡಿದ್ರು. ಆ್ಯಂಡ್ ಅದಾದಮೇಲೆ ರನ್ಸ್ ಬಂದಿಲ್ಲ. ಮುಂಬೈ ವಿರುದ್ಧ 25 ಬಂತು. ಆ್ಯಂಡ್ ಗುಜರಾತ್ ವಿರುದ್ಧ ಕೂಡ ಅಂಥ ರನ್ಸ್ ಬರಲಿಲ್ಲ. ಆ್ಯಂಡ್ ಸೂಪರ್ ಓವರಲ್ಲಿ ಸೋಲೋದಕ್ಕೂ ಕೂಡ ಅವರು ಒಂದು ಕಾರಣ ಅಂತ ಹೇಳ್ತೀನಿ. ಯಾಕಂತಂದರೆ ಅಟ್ಲೀಸ್ಟ್ ಅಲ್ಲಿ ಎಲಿಸಾ ಪೆರ್ರಿ ಅವ್ರಿಗೆ ಕಳಿಸಬೇಕಾಗಿತ್ತು. ಅವರೇ ಬಂದಿರುವಂಥದ್ದು. ಎಲ್ಲೋ ಸ್ವಲ್ಪ ಹಿನ್ನೆಲೆ ಆಯಿತು ಅಂತ ನನಗೆ ಅನ್ಸುತ್ತೆ. ಆ್ಯಂಡ್ ವ್ಯಾಟ್ ಹಾರ್ಡ್ಸ್ ಕೂಡ ಅಷ್ಟೇ ಚೆನ್ನಾಗಿ ಆಡ್ತಿದ್ದಾರೆ. ಇನ್ನೂ ಚೂರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರನ್ಸ್ಗಳು ಹೊಡಿಬೇಕಾಗುತ್ತೆ. ಆಮೇಲೆ ಹೊಡಿತೀನಿ ಅಂತಂದರೆ ಔಟ್ ಆದರೆ ಸ್ವಲ್ಪ ಕಷ್ಟ ಆಗ್ಬೋದು. ಸ್ಟಾರ್ಟಿಂಗಿಂದನೇ ಸ್ವಲ್ಪ ಬೌಂಡ್ರಿಗಳನ್ನ ತೊಗೊಳ್ಳುವಂಥ ಪ್ರಯತ್ನ ಪಡಬೇಕಾಗುತ್ತೆ. ಆ್ಯಂಡ್ ಕೆಳಗಡೆಗೆ ಬಾಲಿಂಗಲ್ಲಿ ತೊಗೊಳಕ್ಕೆ ಹೋದರೆ ಇವಾಗ ರೀಸೆಂಟಾಗಿ ಸೇರ್ಪಡೆ ಅಂತ ಸ್ನೇಹ ರಾಣ ಅವರು ಕೂಡ ಅಷ್ಟೇ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ. 3 ವಿಕೆಟ್ ತೊಗೊಂಡಿದ್ದಾರೆ. ಬಟ್ ಬಾಲಿಂಗಲ್ಲಿ ಅಂತ ಬಂದಾಗ ಸ್ವಲ್ಪ ಡಿಸಿಪ್ಲಿನ್ ಆ್ಯಂಡ್ ರಿದಮ್ ಇರಬೇಕು. ಇಲ್ಲ ಅಂತಂದರೆ ಸುಮ್ಮನೆ ವೈಡ್ಗಳು ಹಾಕುವಂಥದ್ದು, ಎಕ್ಸ್ಟ್ರಾಸ್ ಕೊಡುವಂಥದ್ದು ಎಲ್ಲೋ ತಪ್ಪಾಗುತ್ತೆ. ಆ್ಯಂಡ್ ಅದು ಎಲ್ಲೋ ತಂಡಕ್ಕೆ ಗೆಲುವಿಗೆ ತೊಗೊಂಡು ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನ್ಸುತ್ತೆ. ಆ್ಯಂಡ್ ಮೊದಲೇ ಹೇಳ್ದಂಗೆ ರೇಣುಕಾ ಸಿಂಗು ಪವರ್ ಪ್ಲೇ ಆ್ಯಂಡ್ 15-16 ಓವರ್ಗೆ ಮುಗಿಸ್ಕೊಂಡ್ಬಿಡ್ಬೇಕು ಅವರಿಗೆ. ಲಾಸ್ಟಲ್ಲಿ ಅಲ್ಲಿ ಕಿಮ್ ಗರ್ತ್ ಅವ್ರನ್ನ ಜೊತೆಗೆ ಎಲಿಸಾ ಪೆರ್ರಿ ಅವ್ರನ್ನ ಡೆತ್ತಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಅಂತ ನನಗೆ ಅನ್ಸುತ್ತೆ. ಆ್ಯಂಡ್ ರಾಘವಿ ಬಿಸ್ತ್ ಅವರು ಕೂಡ ಅಷ್ಟೇ ಬ್ಯಾಟಿಂಗಲ್ಲಿ ಸ್ವಲ್ಪ ಮಾಡಬೇಕು. ಫಸ್ಟ್ ಮ್ಯಾಚಲ್ಲಿ 27 ಬಾಲಲ್ಲಿ 25 ಹೊಡೆದಿದ್ರು. ಒಳ್ಳೆ ರೀತಿಯಲ್ಲಿ ಆಡ್ತಿದ್ದಾರೆ. ಬಟ್ ಇನ್ನೂ ಸ್ವಲ್ಪ ಬೇಕಾಗುತ್ತೆ. ಆ್ಯಂಡ್ ಎಕ್ತಾ ಬಿಸ್ತ್ ಅವರು ಬಾಲಿಂಗಲ್ಲಿ ಅವರ ಒಂದು ಎಕ್ಸ್ಪೀರಿಯನ್ಸ್ನ ತೊಗೊಂಡು ಬರಲೇಬೇಕು. ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಆ್ಯಂಡ್ ವೇರಮ್ ಅವರು ಅಷ್ಟೇ, ಜಾರ್ಜಿಯಾ ವೇರಮ್ ಫಸ್ಟ್ ಮ್ಯಾಚಲ್ಲಂತೂ ಹೆವಿ ಇದಾಗಿದ್ರು. ಬಟ್
ಎರಡು ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು. ಬಟ್ ಲಾಸ್ಟ್ ಮ್ಯಾಚಲ್ಲಿ ಏನಾಯಿತು ಗೊತ್ತಿಲ್ಲ, ಸಿಕ್ಕಾಪಟ್ಟೆ ರನ್ಸ್ಗಳನ್ನ ಲೀಕ್ ಮಾಡಿಬಿಟ್ರು ಆ್ಯಂಡ್ ವಿಕೆಟ್ಸ್ ಕೂಡ ಬೆಳಿಲ್ಲ ಅವ್ರಿಗೆ. ಸೊ ಮೇ ಬಿ ಇವತ್ತಿನ ಒಂದು ಪಂದ್ಯದಲ್ಲಿ ಅವ್ರು ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ಬಿಟ್ಟರೆ ಇನ್ನು ಮಿಕ್ಕಿದಂಥವರೆಲ್ಲ ಡೀಸೆಂಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಕನಿಕಾ ಆಹುಜಾ ಅಗೇನ್ ಫಸ್ಟ್ ಮ್ಯಾಚಲ್ಲಿ ಪರ್ಫಾರ್ಮ್ ಮಾಡಿರೋದು ಬಿಟ್ಟರೆ ಅದಾದಮೇಲೆ ಎಲ್ಲೂ ಪರ್ಫಾರ್ಮ್ ಮಾಡೋಕ್ಕೆ ಅವ್ರು ಮಾಡಲೇ ಇಲ್ಲ. ಆ್ಯಂಡ್ ಮುಂಬೈ ವಿರುದ್ಧ 19th ಓವರಲ್ಲಿ 16 ರನ್ನ ಕೊಡ್ತಾರೆ. ಸೊ ಅದೇ ಒಂದು ಗೇಮ್ ಚೇಂಜಿಂಗ್ ಆಯಿತು. ಇಲ್ಲ ಅಂತಂದರೆ ಸೊ ಲಾಸ್ಟ್ ಒಂದು ಓವರಲ್ಲಿ ಸೊ ಡಿಫೆಂಡ್ ಮಾಡ್ಬೋದಾಗಿತ್ತು, ಒಂದು 10-11 ರನ್ ಇದ್ದಿದ್ದರೆ. ಬಟ್ ಅಲ್ಲಿ 16 ರನ್ ಕೊಟ್ಟಿರೋದ್ರಿಂದ ಸೊ ಅಲ್ಲಿ ಪಂದ್ಯನೂ ಕೂಡ ಸೊ ಮುಂಬೈ ಜೊತೆಗೆ ವಾಲ್ತು ಅಂತ ನನಗನ್ಸುತ್ತೆ. ಸೊ ಮುಖ್ಯವಾಗಿ ಮಾತಾಡಿದ್ರೆ ಸೊ ಓವರಲ್ಲೇ ಮಾತಾಡಬೇಕು ಅಂತಂದರೆ RCB ತಂಡ ಸೊ ಬೌಲಿಂಗಲ್ಲಿ ಸ್ವಲ್ಪ ಡಿಸಿಪ್ಲಿನ್ ಆಗಿರುವಂಥ ಬೌಲಿಂಗ್ ಮಾಡಬೇಕು, ಎಕ್ಸ್ಟ್ರಾಸ್ಗಳನ್ನ ಕಂಟ್ರೋಲ್ ಮಾಡಬೇಕು. ಸೊ ಫೀಲ್ಡಿಂಗಲ್ಲಿ ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕಾಗುತ್ತೆ. ಆ್ಯಂಡ್ ಡೆತ್ ಬೌಲಿಂಗಲ್ಲಿ ಅದರಲ್ಲೂ ಮುಖ್ಯವಾಗಿ ಸೊ ಡೆತ್ ಬೌಲಿಂಗಲ್ಲಂತೂ ನಿಜವಾಗ್ಲೂ ಇಂಪ್ರೂವ್ಮೆಂಟ್ಸ್ ಅವಶ್ಯಕತೆ ಇದೆ. ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಆ್ಯಂಡ್ ಬ್ಯಾಟಿಂಗ್ ಆರ್ಡ್ರಲ್ಲೂ ಕೂಡ ಸೊ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕಾಗುತ್ತೆ. ಆ್ಯಂಡ್ ಎಲಿಸೆ ಪೆರ್ರಿ ಅವರಿಗೆ ಒಂಚೂರು ಬೌಲಿಂಗಲ್ಲಿ ಅವರ ಒಂದು ಹೆಲ್ಪ್ ಬೇಕಾಗುತ್ತೆ. ಸೊ ಸ್ಮೃತಿ ಮಂಡವ್ರು ಇನ್ನೊಂದು ಚೂರು ಸ್ಮಾರ್ಟಾಗಿ ಥಿಂಕ್ ಮಾಡಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇವತ್ತಿನ ಪಂದ್ಯ ಏನಾದರೂ ಸೋತ್ರೆ ಖಂಡಿತವಾಗ್ಲೂ ಕ್ವಾಲಿಫಿಕೇಷನ್ಗೆ ಕಷ್ಟ ಆಗುತ್ತೆ. ಯಾಕಂತಂದರೆ ಆಲ್ರೆಡಿ ಇವಾಗ ನೀವು ನೋಡೋಕೆ ಹೋದರೆ ಮುಂಬೈ ಅವ್ರ ಮೇಲೆ ಹೋಗಿ ಕೂತ್ಕೊಂಡಿದ್ದಾರೆ. 4 ಪಂದ್ಯದಲ್ಲಿ 3 ಮ್ಯಾಚ್ ವಿನ್ ಆಗಿದ್ದಾರೆ. ಸೊ ಅವ್ರು ಆಲ್ರೆಡಿ 6 ಪಾಯಿಂಟಲ್ಲಿದ್ದಾರೆ. ಆ್ಯಂಡ್ ಪ್ಲಸ್ಸಲ್ಲಿ ಕೂಡ ಇದೆ ಅವ್ರದ್ದು ನೆಟ್ ರನ್ ರೇಟು. ಸೊ ಆ್ಯಂಡ್ DC ಕೂಡ ಅಷ್ಟೇ. ಸೊ ಒಳ್ಳೊಳ್ಳೆ ತಂಡಗಳು ಆಲ್ರೆಡಿ ಮೇಲೆ ಹೋಗ್ತಿದ್ದಾವೆ. ಬಟ್ ನಮ್ಮ ತಂಡ ಮೇಲಿರುವಂಥದ್ದು ಸೊ ಡೇ ಬೈ ಡೇ ಏನಾಗುತ್ತೆ ಕೆಳಗಡೆ ಬರ್ತಾ ಇದೆ. ಒಂದು ಸರಿ ಏನಾದರೂ ಕಾನ್ಫಿಡೆನ್ಸ್ ಲೋ ಆಯಿತು ಅಂತಂದರೆ ಕಷ್ಟ ಇದೆ. ಸೊ ಏನೇ ಇದ್ರೂ ಕೂಡ ಇದು ಒಂದು ರೀತಿಯಲ್ಲಿ ಕಾನ್ಫಿಡೆನ್ಸ್ ಗೇಮೇನೆ. ಗೆಲ್ತಾನೆ ಹೋಗ್ತೀವಿ. ಒಂದು ವೇಳೆ ಏನಾದರೂ ಸೋತ್ರೆ ಖಂಡಿತವಾಗ್ಲೂ ಕಂಟಿನ್ಯೂಸ್ ಸೋಲುವಂಥ ಪರಿಸ್ಥಿತಿ ಬರುತ್ತೆ. ಸೊ ಇಡೀ ಒಂದು ತಂಡ ಯುನಿಟಿ ಆಗಿ ಸೊ ಒಂದು ಚೀರಪ್ ಆಗಿ ಸೊ ಗೇಮ್ನ ಆಡಿದ್ರೆ ಖಂಡಿತವಾಗ್ಲೂ ಗೆಲ್ತಾರೆ. ಆ್ಯಂಡ್ ಬ್ಯಾಟಿಂಗ್ ಫಸ್ಟು ಬ್ಯಾಟಿಂಗ್ ಸೆಕೆಂಡು ಯಾವುದೂ ಮ್ಯಾಟ್ರ್ ಆಗಲ್ಲ. ಸೊ ಗೆಲ್ಲಬೇಕು ಅಷ್ಟೇ. ಆ್ಯಂಡ್ ಆ ಗೆಲ್ಲೋವಂಥ ಒಂದು ಸೊ ಧ್ಯೇಯನ ಇವತ್ತು ತೋರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಒಂದು ಮಹಾರಾಣಿಯರು ಅಂತ ಹೇಳ್ತಾ. ಸೊ ಸದ್ಯಕ್ಕೆ ವಿಡಿಯೋದಲ್ಲಷ್ಟೇ. ವಿಡಿಯೋ ಅಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ. ಇದೇ ರೀತಿ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.